ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತಿನ ವಿಡಿಯೋ ನಮಗೆ ತುಂಬ ಸ್ಪೆಷಲ್. ಯಾಕಂದರೆ ಇದು ಸಿಂಪ್ಲಿ ಒಂದು ಗಾರ್ಡನ್ ಪ್ರಾಜೆಕ್ಟ್ ಅಲ್ಲ, ಇದೊಂದು ನೆನಪು ಮತ್ತು ಗೌರವದ ಪ್ರತೀಕ. ಒಬ್ಬರು ಮೇಡಮ್ನ ಕಾಲ್ ಬರುತ್ತೆ. ಅವರ ಹಸ್ಬೆಂಡ್ ಫಾಸ್ಟ್ ಕಟ್ ಟೂಲ್ಸ್ ಅನ್ನೋ ಕಂಪನಿಯ ಓನರ್. ಈಗ ನಮ್ಮ ಜೊತೆ ಅವರಿಲ್ಲ. ಅವರ ನೆನಪಿಗೆ ಅಂತ ಒಂದು ಸ್ಟ್ಯಾಚ್ಯೂ ಮಾಡಿಕೊಡ್ಬೇಕು, ಹಾಗೆ ಗಾರ್ಡನ್ ರಿನೋವೇಷನ್ ಮಾಡಬೇಕು ಅಂತ. ಸಣ್ಣದಾಗಿ ಸ್ಟಾರ್ಟ್ ಮಾಡಿರೋ ಈ ಸಂಸ್ಥೆ ಅವರ ಶ್ರಮದ ಫಲವಾಗಿ ಇಂದು ದೊಡ್ಡದಾಗಿ ಬೆಳೆದು ನಿಂತಿದೆ. ಅವರು ಹೂತೋಟ ಸ್ನೇಹಿಯಂತೆ. ಸುತ್ತಮುತ್ತಲಿನ ಈ ಗಿಡ ಮರಗಳನ್ನು ಅವರೇ ನೆಟ್ಟು ಬೆಳೆಸಿದ್ದಂತೆ. ಸೊ ಅವರ ನೆನಪಿಗೋಸ್ಕರ ಗಾರ್ಡನ್ ಮಧ್ಯದಲ್ಲಿ ಅವರದೊಂದು ಸ್ಟ್ಯಾಚ್ಯೂ, ಪೀಸ್ಫುಲ್ ಲಾನ್ ಏರಿಯಾ ಆ್ಯಂಡ್ ಸಿಂಪಲ್ ಗಾರ್ಡನ್ ಇವಿಷ್ಟು ಮಾಡಬೇಕು ಅಂತ ಅವರ ವೈಫ್ ಮತ್ತು ಸ್ಟಾಫ್ ರಿಕ್ವೆಸ್ಟ್. ನಮ್ಮ ಮೇಲೆ ಪೂರ್ಣ ನಂಬಿಕೆ ಇಟ್ಟು ಅವರು ಒಪ್ಪಿಸಿರುವಂತಹ ಕೆಲಸ. ಸ್ಟ್ಯಾಚ್ಯೂ ಮೇಕರ್ ಇರಲಿ, ಬೇಸ್ ಕನ್ಸ್ಟ್ರಕ್ಷನ್ ವರ್ಕ್ ಇರಲಿ, ಗ್ರೆನೈಟ್ ಸ್ಟೋನ್ ಲೇಯಿಂಗ್, ಗ್ಲಾಸ್ ಫ್ಯಾಬ್ರಿಕೇಷನ್ ಆ್ಯಂಡ್ ಫಿಕ್ಸಿಂಗ್, ಹಾಗೆ ಪ್ಲ್ಯಾಂಟ್ಸ್ ರಿಪಾಟಿಂಗ್, ಲಾನ್, ಪೇಂಟಿಂಗ್, ಫಿನಿಶಿಂಗ್, ಎವ್ರಿಥಿಂಗ್ ವಾಸ್ ಕಂಪ್ಲೀಟ್ಲಿ ಅವರ್ ರೆಸ್ಪಾನ್ಸಿಬಿಲಿಟಿ. ಈ ಪ್ರಾಜೆಕ್ಟ್ ಆಕ್ಸೆಪ್ಟ್ ಮಾಡಿದಾಗ ನಮಗನ್ಸಿದ್ದೊಂದೇ, ಇದು ಬರೀ ಕೆಲಸ ಅಲ್ಲ, ಇದೊಂದು ಜವಾಬ್ದಾರಿ ಅಂತ. ಇನ್ನು ಗ್ರಾಸ್ ಲೇಯಿಂಗ್ ಕೆಲಸ. ಸಾಫ್ಟ್, ಕ್ಲೀನ್, ಲೋ ಮೇಂಟೆನೆನ್ಸ್ ಮೆಕ್ಸಿಕನ್ ಗ್ರಾಸ್ ತರಿಸಿ ಲೇಯಿಂಗ್ ಮಾಡಿಸಿದ್ವಿ. ಮಾರ್ಬಲ್ಲಿ ಮಾಡಿರೋ ಮೂರ್ತಿ ನಾವು ಆರ್ಡರ್ ಕೊಟ್ಟ ಥರನೇ ರೆಡಿ ಮಾಡಿಕೊಟ್ರು. ಪೇಂಟಿಂಗ್ ಎಲ್ಲ ಆಗಿ ಅದು ರೆಡಿ ಆಯಿತು. ಸ್ಟ್ಯಾಚ್ಯೂ ಎನ್ಗ್ರೇವಿಂಗ್ ಟೆಕ್ಸ್ಟ್ ರೆಡಿ ಮಾಡಿ ಗ್ರೆನೈಟಲ್ಲಿ ಬರೆಸಿ ಆಯಿತು. ಬೇಸ್, ಫ್ಲೋರಿಂಗ್, ಎಡ್ಜಸ್, ಫಿನಿಶಿಂಗ್ ಪ್ರತಿ ಡೀಟೇಲ್ ಕೇರ್ಫುಲಿ ಹ್ಯಾಂಡಲ್ ಮಾಡಿದ್ವಿ. ಸ್ಟ್ಯಾಚ್ಯೂ ಮೇಕರ್ ಕೋಆರ್ಡಿನೇಷನಿಂದ ಹಿಡಿದು ಫೈನಲ್ ಫಿಕ್ಸಿಂಗ್ ತನಕ ಎಲ್ಲನೂ ಆನ್ ಸೈಟ್ ಸೂಪರ್ವೈಸ್ ಮಾಡಿದ್ವಿ. ನಂತರ ಲಾನ್ ಮಧ್ಯೆ ಪಾತ್ ಸ್ಟೋನ್ ಪ್ಲೇಸ್ಮೆಂಟ್. ಇದು ಬರೀ ಸ್ಟ್ಯಾಚ್ಯೂ ಅಲ್ಲ, ದಿಸ್ ಈಸ್ ಹಿಸ್ ಪ್ರೆಸೆನ್ಸ್ ಆ್ಯಂಡ್ ಸಿಂಬಲ್ ಆಫ್ ರಿಮೆಂಬ್ರೆನ್ಸ್. ಕ್ಲೈಂಟ್ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಮಾಡೋದಕ್ಕಿಂತ ಹೆಚ್ಚು ಪ್ರಾಜೆಕ್ಟ್ ಡಿಗ್ನಿಟಿ ಮತ್ತು ಅದರ ಇಂಟೆಂಟ್ ಪ್ರಿಸರ್ವ್ ಮಾಡೋದು ನಮ್ಮ ಪ್ರಯಾರಿಟಿ ಆಗಿತ್ತು ಇಲ್ಲಿ. ರೋಷನ್ ಥೋಮಸ್ ಕ್ರಾಸ್ತರ್ ಅವರು ತೋರಿಸಿಕೊಟ್ಟ ದಾರಿಯಲ್ಲಿ ಅವರ ಈ ಕಂಪನಿ ಇನ್ನಷ್ಟು ಬೆಳೀಲಿ. ಹಿಸ್ ಮೆಮೊರೀಸ್, ವ್ಯಾಲ್ಯೂಸ್ ಆ್ಯಂಡ್ ಡೆಡಿಕೇಶನ್ ಇವು ಯಾವತ್ತೂ ಇಲ್ಲಿ ಉಳಿಯುತ್ತವೆ. ಈ ಎರಡ್ ಮೊದಲು ಟ್ರಿಬ್ಯೂಟ್ ಆ್ಯಂಡ್ ಬ್ಲೆಸ್ಸಿಂಗ್ ಸೆರೆಮನಿ ನಡೆಸಬೇಕು ಅಂತ ಅಂದ್ಕೊಂಡಿದ್ರು. ಅವರ ರಿಕ್ವೈರ್ಮೆಂಟ್ ಇದ್ದ ಹಾಗೆ ನಾವು ಕೆಲಸ ನೀಟಾಗಿ ಕಂಪ್ಲೀಟ್ ಮಾಡಿಕೊಟ್ವಿ. ಇವತ್ತು ಫ್ಯಾಮಿಲಿ ಆ್ಯಂಡ್ ಸ್ಟಾಫ್ ಸೇರಿ ಬ್ಲೆಸ್ಸಿಂಗ್ಸ್ ತಗೊಂಡ್ರು. ಇಂಥದ್ದೇ ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.